ಕೋಡಿಪೆಂಡೆನ್ಸಿ, ದ ಫ್ಯಾಮಿಲಿ ಸ್ಟ್ರಗಲ್. ಕೋಡಿಪೆಂಡೆನ್ಸಿ ಅಂದರೆ ಏನು? ಒಬ್ಬ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಒಂದು ಫ್ಯಾಮಿಲಿ ಡಿಪೆಂಡ್ ಆಗಿರುತ್ತೆ, ಮಗ ಡಿಪೆಂಡ್ ಆಗಿರ್ತಾನೆ ಅಥವಾ ಮಗಳು ಡಿಪೆಂಡ್ ಆಗಿರ್ತಾಳೆ, ಅಮ್ಮ, ಅಪ್ಪ, ಹೆಂಡತಿ, ಪ್ರೀತಿಸೋ ಹುಡುಗಿ, ಇವರೆಲ್ಲರೂ ಡಿಪೆಂಡ್ ಆಗಿರ್ತಾರೆ. ಡಿಪೆಂಡ್ ಆಗಿರೋ ಪರ್ಸನ್ನೇ ಅಡಿಕ್ಟ್ ಆದರೆ ಯಾವ್ಯಾವ ರೀತಿ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗುತ್ತೆ ಅಂತ ನೋಡ್ತಾ ಹೋಗೋಣ. ಅಡಿಕ್ಷನ್ ಅನ್ನೋದು 4th ಲಾರ್ಜೆಸ್ಟ್ ಫ್ಯಾಮಿಲಿ ಕಿಲ್ಲಿಂಗ್ ಡಿಸೀಸ್. ಫ್ಯಾಮಿಲಿ ಕಿಲ್ಲಿಂಗ್ ಡಿಸೀಸ್ಗಳು ಏನೇನಿದೆ ಅದರಲ್ಲಿ ಇದು 4th ಲಾರ್ಜೆಸ್ಟ್ ಫ್ಯಾಮಿಲಿ ಕಿಲ್ಲಿಂಗ್ ಡಿಸೀಸು ಅಡಿಕ್ಷನ್ ಅನ್ನೋದು. ಫ್ಯಾಮಿಲಿ ಸಫರಿಂಗ್ಸ್ ಅಂಡ್ ಸ್ಯಾಕ್ರಿಫೈಸಸ್. ಈ ಅಡಿಕ್ಟಿವ್ ಪರ್ಸನಾಲಿಟಿ, ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ನಿಮ್ಮಪ್ಪ ಅಥವಾ ಯಾರೋ ಒಬ್ಬ ವ್ಯಕ್ತಿ ಪರ್ಸನಾಲಿಟಿ ಆಗಿದ್ರೆ ಆ ವ್ಯಕ್ತಿ ಮನೆಗೆ ಕುಡ್ಕೊಂಡು ಬಂದಾಗ ಎಷ್ಟು ರೀತಿ ಸ್ಟ್ರಗಲ್ ಪಡ್ತಾರೆ. ನಿಮ್ಮಮ್ಮ ಹೋಗ್ತಾರೆ, ಅವರು ಡೋರ್ ತೆಗೆಯೋದು ಒಂಚೂರು ಲೇಟ್ ಆದರೆ ಎಷ್ಟು ರೀತಿ ಗಲಾಟೆ ಮಂಗಳು ಮಾಡ್ತಾರೆ. ಮತ್ತೆ ಅವರು ಹುಷಾರು ತಪ್ಪಿದ್ರೆ ಯಾವ್ಯಾವ ಥರ ಟ್ರೀಟ್ ಮಾಡ್ತಾರೆ. ಈ ಸ್ಯಾಕ್ರಿಫೈಸಸ್ ಇರುತ್ತೆ, ಅಂದರೆ ಅವ್ರ ಲೈಫಲ್ಲಿ, ತಾಯಿ ಆದವ್ರ ಲೈಫಲ್ಲಿ ಸ್ಯಾಕ್ರಿಫೈಸಸ್ ಇರುತ್ತೆ. ಮತ್ತೆ ಅವ್ರನ್ನ ಟಾಲರೇಟಿಂಗ್ ಮಾಡ್ತಾ ಹೋಗ್ತಾರೆ, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾ ಹೋಗ್ತಾರೆ. ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ಸ್ಗೆ ಒಳಪಡ್ತಾರೆ. ನೆಗ್ಲೆಕ್ಟ್ ಆಫ್ ಕೇರ್, ಫ್ಯಾಮಿಲಿ ಪ್ರಿಯಾರಿಟೀಸ್, ದ ಪೇಷಂಟ್ಸ್ ನೀಡ್ಸ್ ಆ್ಯಂಡ್ ನೆಗ್ಲೆಕ್ಟ್ ದೇ ಸೆಲ್ಫ್ ಕೇರ್ ಆ್ಯಂಡ್ ವೆಲ್ ಬೀಯಿಂಗ್. ಏನು ಅವ್ರ ಬಗ್ಗೆ ಅವರು ನೆಗ್ಲೆಕ್ಟ್ ಮಾಡ್ಕೊಳ್ತಾ ಹೋಗ್ತಾರೆ, ಸೆಲ್ಫ್ ಹೈಜೀನ್ ಇರಲ್ಲ, ಕೇರ್ ಮಾಡೋಗಳನ್ನ ಬಿಡ್ತಾ ಹೋಗ್ತಾರೆ. ಜೊತೆಗೆ ಫ್ಯಾಮಿಲಿಗಳು ಅಂದರೆ ಬರೀ ಪೇಷಂಟ್ನ ನೋಡ್ಕೊಳ್ತಾ ಅವ್ರ ಬಗ್ಗೆ ಅವರು ಕಾಳಜಿನ ತೋರಿಸ್ಕೊಳ್ಳಲ್ಲ, ಅವ್ರ ಬಗ್ಗೆ ಅವ್ರು ಕೇರ್ ಮಾಡಲ್ಲ. ನೆಕ್ಸ್ಟು ಫ್ಯಾಮಿಲಿ ಆರ್ ಸ್ಟಕ್ ಬಿಟ್ವೀನ್ ಅಡಿಕ್ಟ್ ಅಂಡ್ ಸೊಸೈಟಿ. ಈ ಕಡೆ ಒಬ್ಬ ಅಡಿಕ್ಟಿವ್ ಪರ್ಸನಾಲಿಟಿ, ಈ ಕಡೆ ಸಮಾಜ, ಎರಡು ಮಧ್ಯೆ ಒಂದು ಫ್ಯಾಮಿಲಿ ಸ್ಟಕ್ ಆಗ್ತಾ ಹೋಗುತ್ತೆ. ಈ ಕಡೆ ಇವ್ರನ್ನೂ ಬಿಡೋದಕ್ಕಾಗಲ್ಲ, ಅಡಿಕ್ಟಿವ್ ಪರ್ಸನಾಲಿಟಿ ಅಂತ ಸಂಬಂಧ ತಾಯಿ ಆದವಳು ಮಗನ್ನ ಬಿಡೋಕ್ಕಾಗಲ್ಲ, ಹೆಂಡತಿ ಆದವಳು ಗಂಡನ್ನ ಬಿಡೋಕ್ಕಾಗಲ್ಲ, ಅದೇ ಸಮಾಜಕ್ಕೆ ಮುಖನೂ ತೋರಿಸೋದಕ್ಕಾಗಲ್ಲ. ಇವರಿಬ್ಬರ ಮಧ್ಯೆ ಇವ್ರು ಮಾನಸಿಕವಾಗಿ ಕುಗ್ತಾ ಹೋಗ್ತಾರೆ. ನೆಕ್ಸ್ಟ್ ಮೆಂಟಲ್ ಹೆಲ್ತ್. ಇವರ ಏನು ಅಡಿಕ್ಟಿವ್ ಪರ್ಸನಾಲಿಟಿ ಅಡಿಕ್ಷನ್ನ ಮಾಡಿ ಸೇದಿ ಅಥವಾ ಆಲ್ಕೋಹಾಲ್ನ ತಗೊಂಡು ಅಥವಾ ಡ್ರಗ್ಸ್ನ ತಗೊಂಡು ಅವನ ಬ್ರೈನ್ ಸೆಲ್ಸ್ ಸಾಯಿಸ್ಕೊಳ್ತಾ ಹೋದ್ರೆ ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಯಾರು ಮನೆಯಲ್ಲಿ ಅಮ್ಮ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ಅಥವಾ ಪ್ರೀತಿಸೋ ಹುಡುಗಿ ಆಗಿರ್ಬೋದು, ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಅವಳ ಬ್ರೈನ್ ಸೆಲ್ಸ್ನ ಸಾಯಿಸ್ಕೊಳ್ತಾ ಹೋಗ್ತಾರೆ. ಅಂದ್ರೆ ಅವ್ರ ಬ್ರೈನ್ ಸೆಲ್ಸ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಅಡಿಕ್ಟಿವ್ ಪರ್ಸನಾಲಿಟಿ ಅಡಿಕ್ಷನ್ ಮಾಡಿ ಬ್ರೈನ್ ಸೆಲ್ಸ್ ಡ್ಯಾಮೇಜ್ ಆದ್ರೆ ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿ ರಿಲೇಶನ್ಶಿಪ್ ಅಲ್ಲಿರೋರು ಅವ್ರ ಬ್ರೈನ್ ಸೆಲ್ಸ್ ನ ಹಾಳು ಮಾಡ್ಕೊಳ್ತಾ ಹೋಗ್ತಾರೆ. ಸ್ಟಿಗ್ಮಾ ಅಂಡ್ ಬ್ಯಾರಿಯರ್, ಬ್ರೇಕಿಂಗ್ ದ ಸೈಲೆನ್ಸ್ ಅಂಡ್ ಅಡ್ರೆಸಿಂಗ್ ದ ಸ್ಟಿಗ್ಮಾ. ಏನ್ ಮಾಡಬೇಕು ಈ ತರ ಇದ್ದಾಗ? ಏನ್ ಮಾಡಬೇಕು? ಕಲ್ಚರಲ್ ಸ್ಟಿಗ್ಮಾ ಏನಾಗುತ್ತೆ ಅಂದ್ರೆ ಶೇಮ್ ಆಗುತ್ತೆ, ಗಿಲ್ಟ್ ಆಗುತ್ತೆ. ಸೋಷಿಯಲ್, ನಮಗೆ ಸಮಾಜದಲ್ಲಿ ಮರ್ಯಾದೆ ಇರಲ್ಲ. ಅಕಸ್ಮಾತ್ ನಮ್ಮ ಮನೇಲಿ ಅಡಿಕ್ಟಿವ್ ಪರ್ಸನಾಲಿಟಿ ಇದ್ದಾರೆ ಅಂತಂದ್ರೆ ಸಮಾಜದಲ್ಲಿ ಮರ್ಯಾದೆ ಸಿಗಲ್ಲ ಅಂತ ಹೇಳ್ಕೊಳ್ಳದೆ ಇರಬಾರ್ದು, ಅದನ್ನ ಶೇರ್ ಮಾಡ್ಕೋಬೇಕು. ಫಿಯರ್ ಆಫ್ ಜಡ್ಜ್ಮೆಂಟ್, ಅದನ್ನ ಜಡ್ಜ್ ಮಾಡೋದಕ್ಕೆ ಭಯ ಇರುತ್ತೆ, ಅದಕ್ಕೆ ಹೆಲ್ಪ್ ತಗೋಬೇಕು. ನೀವು ಹೇಳ್ಕೋಬೇಕು, ಹೆಲ್ಪ್ ತಗೋಬೇಕು. ಮತ್ತೆ ಈ ಅಡಿಕ್ಷನ್ ಅನ್ನೋದು ಮಿಸ್ಕನ್ಸೆಪ್ಷನ್. ಅಡಿಕ್ಷನ್ ಅನ್ನೋದು ಮೆಡಿಕಲ್ ಕಂಡೀಷನ್. ದಿಸ್ ಇಸ್ ನಾಟ್ ಎ ಮಾರಲ್ ಫೇಲ್ಯೂರ್. ನೆಕ್ಸ್ಟ್ ಲ್ಯಾಕ್ ಆಫ್ ಅವೇರ್ನೆಸ್ ಇರಲ್ಲ ಇದ್ರ ಬಗ್ಗೆ. ಅದಕ್ಕೆ ಅವೇರ್ನೆಸ್ ಇರಲ್ಲ ಅನ್ನೋ ಒಂದು ಕಾರಣಕ್ಕೆ ಸ್ಟೂಡೆಂಟ್ಸ್ ಅವೇರ್ನೆಸ್ ಮಾಡಬೇಕು ಅನ್ನೋದು ನಮ್ಮ ಮೋಟೋ ಆಗಿರೋದು. ಇದ್ರ ಬಗ್ಗೆ, ಅಡಿಕ್ಷನ್ ಬಗ್ಗೆ, ಆಲ್ಕೋಹಾಲ್ ಬಗ್ಗೆ, ಡ್ರಗ್ಸ್ ಬಗ್ಗೆ ಈ ಸಮಾಜದಲ್ಲಿ ಅವೇರ್ನೆಸ್ ಇಲ್ಲ. ಅದರಿಂದನೇ ಎಲ್ಲರೂ ಅಡಿಕ್ಟಿವ್ ಪರ್ಸನಾಲಿಟೀಸ್ ಜಾಸ್ತಿ ಆಗ್ತಾ ಇರೋದು. ಈ ಅಡಿಕ್ಷನ್ ಪಾತ್ ವೇ ಟು ರಿಕವರಿ ಅಂಡ್ ಇಟ್ಸ್ ಪ್ರಿವೆನ್ಷನ್. ಇದಕ್ಕೆ ಪಾತ್ವೇಸ್ ಇದೆ. ಏನು? ರಿಹ್ಯಾಬಿಟೇಷನ್ ಸೆಂಟರ್. ಇವಾಗ ನಮ್ಮ ಸೆಂಟರ್ ಹೇಗಿದೆ, ಮೈಂಡ್ ಕೇರ್ ರಿಹ್ಯಾಬಿಟೇಷನ್ ಅನ್ನೋದು ಒಂದು ರಿಹ್ಯಾಬಿಟೇಷನ್ ಸೆಂಟರ್. ಇಲ್ಲಿ ಅಡಿಕ್ಟಿವ್ ಪರ್ಸನಾಲಿಟೀಸ್ನ ಜಾಯಿನ್ ಮಾಡಿಕೊಂಡು ಪ್ರೊಫೆಷನಲ್ ಹೆಲ್ಪ್ಸ್ ಏನು ನರ್ಸ್ ಇರ್ಬೋದು, ಸೈಕಿಯಾಟ್ರಿಸ್ಟ್ ಇರ್ಬೋದು, ಫಿಸಿಷಿಯನ್ ಇರ್ಬೋದು, ಸೈಕಾಲಜಿಸ್ಟ್ಸ್ ಇರ್ಬೋದು, ಕೌನ್ಸಿಲರ್ಸ್ ಇರ್ಬೋದು, ಇವರೆಲ್ಲರೂ ಪ್ರೊಫೆಷನ್ಸು. ಇವರು ಹೆಲ್ಪ್ ತಗೊಳ್ಳೋದು, ಡಿಟಾಕ್ಸ್ ಮಾಡೋದು, ಫಸ್ಟ್ 1 month ಡಿಟಾಕ್ಸಿಫಿಕೇಶನ್ ಮಾಡೋದು, ಮತ್ತೆ ಮೆಡಿಕೇಶನ್ಸ್ ಕೊಡೋದು ಅವರಿಗೆ, ಮತ್ತೆ ಥೆರಪಿ ಸೆಷನ್ಸ್ ಮಾಡೋದು, ಕೌನ್ಸಿಲಿಂಗ್ಸ್ ಮಾಡೋದು, 1-to-1 ಕೌನ್ಸಿಲಿಂಗ್ಸ್ ಆಗಿರ್ಬೋದು, ಗ್ರೂಪ್ ಕೌನ್ಸಿಲಿಂಗ್ಸ್ ಆಗಿರ್ಬೋದು, ಥೆರಪೀಸ್ ಆಗಿರ್ಬೋದು. ಈ ರೀತಿ ಪ್ರೊಫೆಷನ್ಸ್ನ ಹೆಲ್ಪ್ ತಗೊಂಡು ಆ ವ್ಯಕ್ತಿನ ಟ್ರೀಟ್ ಮಾಡ್ತಾ ಹೋಗೋದು ಪಾತ್ವೇ. ಅಡಿಕ್ಷನ್ ಇಂದ ಹೊರಗೆ ಬರೋದಕ್ಕೆ ಇರುವಂತಹ ಪ್ರಿವೆನ್ಷನ್ಸ್ ಇವು. ಮತ್ತೆ ಅದನ್ನ ಬಿಟ್ಟು ಸಪೋರ್ಟ್ ಗ್ರೂಪ್ಸ್ ಅಂತ ಇದೆ, AA ಗ್ರೂಪ್ಸ್ ಅಂಡ್ NA ಗ್ರೂಪ್ಸ್, ಆಲ್ಕೋಹಾಲಿಕ್ ಅನಾನಿಮಸ್ ಗ್ರೂಪ್ ಅಂಡ್ ನಾರ್ಕೋಟಿಕ್ ಅನಾನಿಮಸ್ ಗ್ರೂಪ್.
ಇದೇನಂತಂದ್ರೆ ಈ ರೀತಿ ಅಡಿಕ್ಷನ್ಗೆ ಒಳಪಟ್ಟು ಅದರಿಂದ ಹೊರಗಡೆ ಬಂದು ಅವ್ರದೇ ಆದಂತಹ ಒಂದು ಗ್ರೂಪ್ ಮಾಡ್ಕೊಂಡಿರ್ತಾರೆ. 12 ಸ್ಟೆಪ್ಸ್ ರಿಕವರಿ ಸ್ಟೇಜಸ್ ಇರುತ್ತೆ, ಅದ್ರ ಮುಖಾಂತರ ಅವರು ರಿಕವರಿಂಗ್ ಅಲ್ಲಿ ಇರ್ತಾರೆ. ಮತ್ತೆ ಹಾಲಿಸ್ಟಿಕ್ ಅಪ್ರೋಚಸ್ ಲೈಕ್ ಯೋಗ, ಮೆಡಿಟೇಷನ್, ರಿಲ್ಯಾಪ್ಸ್ ಪ್ರಿವೆನ್ಷನ್ ಸ್ಟ್ರಾಟಜೀಸ್, ಈ ರೀತಿ ಯೋಗ ಮೆಡಿಟೇಷನ್ಸ್ ನ ಮಾಡಿಕೊಂಡು ರಿಕವರಿಂಗ್ ಪಾತ್ವೇಸ್, ಇದೆಲ್ಲ ಪಾತ್ವೇಸು ಏನು ಅಡಿಕ್ಷನ್ ಇಂದ ದೂರ ಇರೋದಕ್ಕೆ. ಅರ್ಲಿ ಇಂಟರ್ವೆನ್ಷನ್ ಅಂಡ್ ರೆಸಿಲಿಯನ್ಸ್ ಏನ್ ಮಾಡಬೇಕು? ಅರ್ಲಿ ಐಡೆಂಟಿಫಿಕೇಶನ್, ಫಸ್ಟ್ ಐಡೆಂಟಿಫೈ ಮಾಡಬೇಕು ಅಡಿಕ್ಟಿವ್ ಪರ್ಸನಾಲಿಟಿ ಎಲ್ಲಿದ್ದಾರೆ, ಅಡಿಕ್ಟಿವ್ ಪರ್ಸನಾಲಿಟಿ ಇರೋ ಮನೆ ಯಾವುದು, ಇದ್ರ ಜವಾಬ್ದಾರಿ ಯಾರ್ದು? ನಿಮ್ದು, ಸ್ಟೂಡೆಂಟ್ಸ್ ಆದವ್ರದ್ದು. ಯಾರೋ ಒಬ್ಬ ಇವಾಗ ನಿಮ್ಮ ಮನೆಗಳಲ್ಲಿ ಇಲ್ಲದೆ ಇರ್ಬೋದು, ನಿಮ್ಮ ಪಕ್ಕದ ಮನೆಯಲ್ಲಿ ದಿನ ಬಂದು ಕುಡ್ಕೊಂಡು ಜಗಳ ಮಾಡೋದನ್ನ ನೋಡ್ತಾನೆ ಇರ್ತೀರಾ. ಸೊ ಅವ್ರಿಗೆ ಒಂದು ಅರಿವು ಕೊಡಬೇಕು ನೀವು. ಇದೆಲ್ಲ ಸ್ಟೂಡೆಂಟ್ಸ್ ನ ಜವಾಬ್ದಾರಿ. ಅಂಡ್ ಸ್ಕ್ರೀನಿಂಗ್, ಐಡೆಂಟಿಫೈ ದ ರಿಸ್ಕ್, ಯಾವ್ಯಾವ ತರ ಪ್ರಾಬ್ಲಮ್ಸ್ ಒಳಪಡ್ತಿದ್ದಾರೆ ಅಂತ ಐಡೆಂಟಿಫೈ ಮಾಡಬೇಕು. ಮತ್ತೆ ಯಾರು ನೀವುಗಳು. ನೆಕ್ಸ್ಟ್ ಕಮ್ಯುನಿಟಿ, ಅಕಸ್ಮಾತ್ ಸ್ಟೂಡೆಂಟ್ ಆದವರು ಮಾಡಕ್ಕಾಗಲ್ಲ, ಸಮಾಜಕ್ಕೆ ನಾವು ಲೈಕ್ ಏನೋ ಅಕಸ್ಮಾತ್ ನಮ್ಮನ್ನು ಮಾಡ್ಬಿಟ್ರೆ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ಅಂತ ಇದ್ರೆ, ಇವಾಗ ನಿಮ್ಮ ಊರುಗಳಲ್ಲಿ ಯಾರೋ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಂತ ಇರ್ತಾರೆ, ಯಾರೋ ಒಬ್ರು ನಾಯಕ, ಊರಿಗೆ ಒಬ್ರು ಏನೋ ಸೀನಿಯರ್ ಅಂತ ಇರ್ತಾರಲ್ಲ, ಅವ್ರ ಮಾತನ್ನ ಎಲ್ಲ ಕೇಳ್ತಾರೆ ಅಂತ ಇರ್ತಾರಲ್ಲ, ಅಟ್ಲೀಸ್ಟ್ ಅವ್ರಿಗೆ ಹೋಗಿ ಅವ್ರ ಹೆಲ್ಪ್ನ ತಗೊಂಡು, ಅವ್ರ ಸಪೋರ್ಟ್ನ ತಗೊಂಡು ಅವ್ರಿಗೆ ಯಾರು ಅಡಿಕ್ಟಿವ್ ಪರ್ಸನಾಲಿಟಿ ಇರೋ ಮನೆಗೆ ಸಪೋರ್ಟ್ ಮಾಡ್ತಾ ಹೋಗ್ಬೇಕು. ಮತ್ತೆ ರೆಸಿಲಿಯನ್ಸ್, ಎಬಿಲಿಟಿ ಟು ಕೋಪ್ ಅಪ್ ವಿತ್ ಸ್ಟ್ರೆಸ್ ಮಾಡಿ ಅದರಿಂದ ಅಡಿಕ್ಷನ್ ಇಂದ ದೂರ ಬರಬೇಕು ಅಂತಂದ್ರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಸ್ಟ್ರಾಂಗ್ ಸೋಷಿಯಲ್ ಕನೆಕ್ಷನ್. ಲೈಕ್ ಸ್ಟ್ರಾಂಗ್ ಸೋಷಿಯಲ್ ಕನೆಕ್ಷನ್ ಅಂದ್ರೆ ಇಂಟರ್ಪರ್ಸನಲ್ ರಿಲೇಶನ್ಶಿಪ್ ಇರಬೇಕು. ನಿಮ್ಮ ಫೀಲಿಂಗ್ಸ್ನ, ನಿಮ್ಮ ಎಮೋಷನ್ಸ್ನ, ನಿಮ್ಮ ಪ್ರಾಬ್ಲಮ್ಸ್ನ ನಿಮ್ಮ ಹತ್ರದವ್ರ ಹತ್ರ ಶೇರ್ ಮಾಡ್ಕೊಳ್ತಾ ಹೋಗ್ಬೇಕು. ನೆಕ್ಸ್ಟ್ ಹೆಲ್ತಿ ಲೈಫ್ ಸ್ಟೈಲ್ ಇರಬೇಕು, ಅಂದ್ರೆ ಲೇಸಿನೆಸ್ ಇರಬಾರ್ದು, ಹೆಲ್ತಿ ಲೈಫ್ ಸ್ಟೈಲ್ ಇರಬೇಕು. ಮತ್ತೆ ಸ್ಕಿಲ್ ಬಿಲ್ಡಿಂಗ್ ಡೆವಲಪ್ಮೆಂಟ್ಸ್, ಲೈಕ್ ಈ ಎಲ್ಲ ಸ್ಟೆಪ್ಸ್ನ ಫಾಲೋ ಅಪ್ ಮಾಡ್ತಾ ಹೋದ್ರೆ ನೀವು ಈ ಅಡಿಕ್ಷನ್ ಇಂದ ಹೊರಗೆ ಬರ್ತಾ ಹೋಗ್ಬೋದು. ನೀವು ಹೆಲ್ಪ್ ಲೈನ್ ನಂಬರ್ಸ್ ತಗೊಳ್ಳಿ. ಆಲ್ಕೋಹಾಲಿಕ್ ಅನಾಮಿನೆಸ್ ಎ ಗ್ರೂಪ್ ನಂಬರ್ ಇದೆ, ನಾರ್ಕೋಟಿಕ್ ಅನಾಮಿನೆಸ್ NA ಗ್ರೂಪ್ ನಂಬರ್ ಇದೆ. ಆ ಗ್ರೂಪ್ ನಂಬರ್ ನೀವು ಎಲ್ಲೇ ಇದ್ರೂ ಎಷ್ಟೊತ್ತಲ್ಲಿ ಬೇಕಾದ್ರೂ ಫೋನ್ ಮಾಡಿ, ಈ ತರ ಪರ್ಸನ್ ಇದ್ದಾರೆ, ಈ ತರ ಅಡಿಕ್ಟ್ ಆಗಿದ್ದಾರೆ ಅಂತ ನೀವು ಫೋನ್ ಮಾಡಿದ್ರೆ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ನೆಕ್ಸ್ಟ್ ಇದೇ ರೀತಿ ಕೆಲಸ ಮಾಡ್ತಿರೋದು ಮೈಂಡ್ ಕೇರ್ ರಿಹ್ಯಾಬು. ಇವರು ಅಷ್ಟೇ 24/7 ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರಿಗೆ ಹೆಲ್ಪ್ ಬೇಕು ಅಂತಂದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.